ಚೀನಾದ ವಿದೇಶಾಂಗ ನೀತಿ ತನಕ ಎಲ್ಲವನ್ನೂ ನಿಯಂತ್ರಿಸುವುದು ಇದೇ ಕಮ್ಯುನಿಸ್ಟ್ ಪಕ್ಷ. ಹಾಗಾದ್ರೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಚೀನಾದ ಕಮ್ಯುನಿಸ್ಟ್ ಪಕ್ಷ ತಳಮಟ್ಟದಲ್ಲಿ ಬರೋಬ್ಬರಿ 9,50,00,000 ಸದಸ್ಯರನ್ನ ಹೊಂದಿದೆ. ಚೀನಾದ ಜನಸಂಖ್ಯೆಯ ಶೇಕಡಾ 6.6ರಷ್ಟು ಜನ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಿದ್ದಾರೆ. ಈ 9,50,00,000 ಸದಸ್ಯರು ಕಮ್ಯುನಿಸ್ಟ್ ಪಕ್ಷದ ನ್ಯಾಷನಲ್ ಕಾಂಗ್ರೆಸ್ಸಿನ 2,300 ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಈ 2,300 ಸದಸ್ಯರು ಸೆಂಟ್ರಲ್ ಕಮಿಟಿಯ 380 ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾರೆ. ಸೆಂಟ್ರಲ್ ಕಮಿಟಿಯ ಸದಸ್ಯರು ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಯಾರು ಅನ್ನೋದರ ಮೇಲೆ ಪಾಲಿಟ್ ಬ್ಯೂರೋ ಸದಸ್ಯರ ಸಂಖ್ಯೆ ಹೆಚ್ಚು ಕಡಿಮೆ ಆಗುತ್ತೆ. ಸದ್ಯ 25 ಪಾಲಿಟ್ ಬ್ಯೂರೋ ಮೆಂಬರ್ಗಳಿದ್ದಾರೆ. ಈ ಪಾಲಿಟ್ ಬ್ಯೂರೋ ಸದಸ್ಯರಲ್ಲಿ ಕೆಲವರನ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ಆಯ್ಕೆ ಮಾಡಲಾಗುತ್ತೆ. ಸದ್ಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ 7 ಸದಸ್ಯರಿದ್ದಾರೆ. ಈ ಸ್ಟ್ಯಾಂಡಿಂಗ್ ಕಮಿಟಿಯ 7 ಸದಸ್ಯರಲ್ಲೇ ಒಬ್ಬರು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಜನರಲ್ ಸೆಕ್ರೆಟರಿ ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 2012ರಿಂದ ಕ್ಷಿ ಜಿನ್ಪಿಂಗ್ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಚೀನಾದಲ್ಲಿ ಕಾನೂನು ಮಾಡಲು 3,000 ಸದಸ್ಯರ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಸಹ ಇದೆ. ಅದೇ ಇದರ 3/4 ಸದಸ್ಯರು ಕಮ್ಯುನಿಸ್ಟ್ ಪಕ್ಷದ ಸದಸ್ಯರೇ ಇದ್ದಾರೆ. ಚೀನಾದಲ್ಲಿ 8 ಸಣ್ಣ ಪುಟ್ಟ ಪಕ್ಷಗಳು ಇವೆಯಾದರೂ ಅವೆಲ್ಲವೂ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವವನ್ನು ಒಪ್ಪಿಯೇ ಕೆಲಸ ಮಾಡಬೇಕು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ. ಹೀಗೆ ಕಳೆದ 100 ವರ್ಷಗಳಿಂದ ಚೀನಾದ ಮೇಲೆ ಟೀಕೆ ಹೊಂದಿರೋ ಚೀನಾದ ಕಮ್ಯುನಿಸ್ಟ್ ಪಕ್ಷ ಮೊದಲು ಸಣ್ಣ ರೈತರು ಮತ್ತು ಕಾರ್ಮಿಕರಿಂದ ಕೂಡಿದ ಪಕ್ಷ. ಆದ್ರೀಗ ಕ್ಷಿ ನಾಯಕತ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷ ಶ್ರೀಮಂತರ ಪಕ್ಷವಾಗ್ತಿದೆ. ಕ್ಷಿ ಜಿನ್ಪಿಂಗ್ ಉದ್ಯಮಿಗಳಿಗೆ, ಶ್ರೀಮಂತರಿಗೆ, ನಟರಿಗೆ, ಸೆಲೆಬ್ರಿಟಿಗಳಿಗೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವ ನೀಡುತ್ತಿದ್ದಾನೆ. ಶಾಲಾ ಕಾಲೇಜುಗಳಲ್ಲಿ ಬ್ರಿಲಿಯಂಟ್ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಕಮ್ಯುನಿಸ್ಟ್ ಪಕ್ಷದ ವಿದ್ಯಾರ್ಥಿ ವಿಭಾಗಗಳ ನಾಯಕರನ್ನಾಗಿ ಮಾಡಲಾಗುತ್ತದೆ. ಮುಂದೆ ಅವರಿಗೆ ಪಕ್ಷದ ಸದಸ್ಯತ್ವ ನೀಡಲಾಗುತ್ತದೆ. ಅಭಿಪ್ರಾಯವಾಗಿ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾಗಬೇಕು ಅಂದ್ರೆ ನಾಸ್ತಿಕರಾಗಿರಲೇಬೇಕು. ಧರ್ಮ ಮತ್ತು ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಇಲ್ಲದ ನಾಸ್ತಿಕರಿಗೆ ಮಾತ್ರ ಕಮ್ಯುನಿಸ್ಟ್ ಪಕ್ಷದ ಸ್ಥಾನ ಸಿಗುತ್ತೆ. ಚೀನಾದ ಕಮ್ಯುನಿಸ್ಟ್ ಪಕ್ಷ ಸದ್ಯ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿದೆ. 36 ವರ್ಷಗಳ ಬಳಿಕ ಚೀನಾದ ಅಜೀವ ಅಧ್ಯಕ್ಷನಾಗಿರುವಂತಹ ಕ್ಷಿ 5 ಭಯಾನಕ ಕನಸನ್ನ ಹೊಂದಿದ್ದಾನೆ. ಆ ಕನಸುಗಳನ್ನು